ಯಾರೇ ಆಗಿರಲಿ. ಅಂದ್ರೆ ಪಾಲಿಟಿಕ್ಸ್ ಈಗಿನ ನಿಮ್ಮ ಪ್ರಕಾರ ಈಗಿನ ಕಾಲದಲ್ಲಿ ಇನ್ವೆಸ್ಟ್ ಮಾಡಿ ಪ್ರಾಫಿಟ್ ತಗೊಳ್ಳುವಂತ ಹಂಗೆ ಕಾಣ್ತಾ ಇಲ್ವೋ ನಿಮಗೆ? ನಾವು ಏನು ಆಪಾದನೆ ಮಾಡಿದ್ವಿ, BJP ಅವರಿಗೆ 40% ಸರ್ಕಾರ ಅಂತ ಹೇಳಿಲ್ವಾ? 40% ಭ್ರಷ್ಟಾಚಾರ ಮಾಡಿದರು. ನಮ್ಮಲ್ಲಿ ಏನು ಮಾಡಿಲ್ಲ ಬಿಡಿ, 1 ರೂಪಾಯಿನೂ ಮಾಡಿಲ್ಲ, ಭಾಳ ಪ್ರಾಮಾಣಿಕವಾಗಿದ್ದಾರೆ. ಹೇಳ್ಬಿಡಿ ಸರ್, ಅದು ಒಂದು ಹೇಳ್ಬಿಡಿ. ನಾವು ಭಾಳ ಪ್ರಾಮಾಣಿಕವಾಗಿದ್ದೀವಿ, ಹಂಗಾಗಿ ಜನ ನಮ್ಮನ್ನು ಆರಿಸಿರೋದು. ಓಕೆ, ಗೊತ್ತಾಯ್ತರ? ಕೆಲವು ಸತ್ಯಗಳನ್ನ ಹೇಳೋಕ್ಕಾಗಲ್ಲ, ಕೆಲವು ಸತ್ಯಗಳನ್ನ ಹೇಳ್ಬೋದು. ನೀವು ಕ್ಯಾಮ್ರಾ ಆಫ್ ಮಾಡಿದ್ರೆ ಇನ್ನೂ ಭಾಳ ಹೇಳ್ತೀನಿ ನಾನು. ಕ್ಯಾಮ್ರಾ ಇರೋದ್ರಿಂದ ಹೇಳೋಕ್ಕಾಗಲ್ಲ. ಸೊ ದಿಸ್ ಸಿಸ್ಟಮ್ ಆ ಥರ ಇರೋದ್ರಿಂದ ಇಲ್ಲಿ ಮಾತಾಡಿರ್ತಕ್ಕಂಥ ಎಲ್ಲ ಮಾತುಗಳು ಸತ್ಯ, ಎಲ್ಲ ಮಾತುಗಳು ನಿಜ, ಮತ್ತು ಎಲ್ಲ ಮಾತುಗಳು ಸಮಾಜದ ಪರವಾಗಿರ್ತಕ್ಕಂಥವು. ನನ್ನ ವೈಯಕ್ತಿಕದಲ್ಲಿ ಏನೂ ಇಲ್ಲ. ನನಗಿಬ್ಬರು ಮಕ್ಕಳಿದ್ದಾರೆ ಕೇಳಿ. ನನ್ನ 2 ಮಕ್ಕಳು ಅಮೇರಿಕದಲ್ಲಿ ಕೆಲಸದಲ್ಲಿದ್ದಾರೆ. ನನಗೆ ಒಬ್ಬಳೇ ಹೆಂಡ್ತಿ, ನಾನೊಬ್ಬನೇ. ಇಂಡಿಯಾದಲ್ಲಿ ಒಬ್ಬರೇ ಹೆಂಡತಿ ಇಟ್ಕೊಳ್ಳೋಕೆ ಅವಕಾಶ ಇರೋದು ಸರ್. ಏನೋ ಭಾಳ ಏನೋ ಬೇಕಾದ್ರೆ ಮಾಡ್ಕೊಂಡ್ಬಿಡ್ತಾರೆ ಅಲ್ಲ, ಹೇಳಿದ್ದು ನಾನು. ಹಾಗಾಗಿ ನನಗೆ ಯಾವುದೇ ಥರದ ವೈಯಕ್ತಿಕವಾದಂಥ ಏನಾಗಬೇಕಾಗಿಲ್ಲ. ರಾಜಕಾರಣದಿಂದ ಸ್ನೇಹಿತರಿದ್ದಾರೆ, ವಿಶ್ವಾಸಕರಿದ್ದಾರೆ, ನಿಮ್ಮಂಥರಿದ್ದೀರಿ, ಸೊಸೈಟಿಯಲ್ಲಿ ಭಾಳಷ್ಟು ಜನ ಇದ್ದಾರೆ ಆ ಥರದವ್ರು. ಅವ್ರ ಜೊತೆಗೆ ನಾವು ಜೀವನ ಮಾಡೋಣ. ಓಕೆ, ನನಗೆ ಐ ಆಮ್ ವೆರಿ ಕಂಫರ್ಟಬಲ್ ಪರ್ಸನಲಿ. ನಾನೊಂದು ಬಡವ್ರ ಮಕ್ಕಳಿಗೂ ಸ್ಕೂಲ್ ಮಾಡಿದ್ದೀನಿ ರೀ, 4-5 ಕೋಟಿ ರೂಪಾಯಿ ಖರ್ಚು ಮಾಡಿ. ನಾನೇನು ವಾಟ್ ಐ ಆಮ್ ಪ್ರೀಚಸ್, ಐ ಆಮ್ ಪ್ರಾಕ್ಟೀಸ್. ನಾನೇನು ಮಾತಾಡ್ತಾ ಇದ್ದೀನಿ, ನನ್ನ ಕೈಲಾದಷ್ಟು ನಾನು ಮಾಡ್ತಾ ಇದ್ದೀನಿ. ನಾನು ನೋಡಿ ಬನ್ನಿ, ನಾನು ಸ್ಕೂಲಿಗೆ ಆ ಥರ ದಾವಣಗೆರೆ ಬಂದು ಕರ್ಕೊಂಡು ಹೋಗ್ತೀನಿ. 300 ಜನ ಮಕ್ಕಳು ಬಡವರು ಓದ್ತಾ ಇದ್ದಾರೆ ನನ್ನ ಸ್ಕೂಲಲ್ಲಿ. ಒಂದು ಹಳ್ಳಿಯಲ್ಲಿ ಸ್ಕೂಲ್ ಮಾಡಿದ್ದೀನಿ, 3-4 ಕೋಟಿ ಖರ್ಚು ಮಾಡಿ. ದೊಡ್ಡ ಸ್ಕೂಲ್ ಮಾಡಿದ್ದೀನಿ. ಇದು ನನ್ನ ಕೈಲಾದಷ್ಟು. ಓಕೆ, ನಾನು ಮೆಡಿಕಲ್ ಕಾಲೇಜ್ ಮಾಡೋಕ್ಕಾಗಲ್ಲ. ನನಗೆ ಮೆಡಿಕಲ್ ಕಾಲೇಜ್ ಮಾಡ್ಬೇಕಂತ ಆಸೆನೂ ಇಲ್ಲ. ಆಮೇಲೆ ಮೆಡಿಕಲ್ ಕಾಲೇಜ್ ನಾನು ಏನಾದ್ರು ಮಾಡಿದ್ರೆ ಅಥವಾ ಯಾವ್ದಾರು ಮೆಡಿಕಲ್ ಕಾಲೇಜಿಗೆ ಸೇರ್ಕೊಂಡು ಇಷ್ಟು ನಾನು MLA ಆಗ್ಬಿಡ್ತಿದ್ದೆ. ಕರ್ನಾಟಕದಲ್ಲಿ ಮೆಡಿಕಲ್ ಲಾಬಿ, ಶುಗರ್ ಲಾಬಿ, ಕ್ಯಾಪಿಟೇಷನ್ ಲಾಬಿ, ಮೈನಿಂಗ್ ಲಾಬಿ, ರಿಯಲ್ ಎಸ್ಟೇಟ್ ಲಾಬಿ, ಇವರಿಷ್ಟು ಜನ ಸರ್ಕಾರದ ಸೂತ್ರಧಾರಿಗಳು. ಯಾವುದೇ ಸರ್ಕಾರ ಬರಲಿ, ಇವರೇ ಸೂತ್ರಧಾರಿಗಳು. ಅಸೆಂಬ್ಲಿಯಲ್ಲಿ 100% ಅನ್ಕಂಟ್ರೋಲ್ಡ್. ಯಾಕೆ ಸರ್, ಯಾಕೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ? ಈ ಮೋದಿ ಇಷ್ಟೆಲ್ಲ ಮಾತಾಡ್ತಾರಲ್ಲ ಆಲ್ ಇಂಡಿಯಾ ಲೆವೆಲಲ್ಲಿ, ಮೋದಿ ಮಾತಾಡಿದ್ರೆ ಯಾರು ಒಂದಾದರೂ ಇಂಪ್ಲಿಮೆಂಟ್ ಮಾಡಿದಾರ? ಅಷ್ಟು ಜನ ಕೆಲಸ ಕೊಡ್ತೀನಿ ಯೋಚನೆ ಎಲ್ಲರೂ ಮಾಡ್ತಾರೆ ರೀ. ಮನೆಗೆ ಕೂತು ಯೋಚನೆ ಮಾಡೋಕ್ಕೇನು ಸಮಸ್ಯೆ ಇಲ್ಲ. ಅವನು ಅಧಿಕಾರವಾಗಿದ್ದು ಏನು ನನಗೆ 54 ಇಂಚು 2 ಕೋಟಿ ಜನ ಕೆಲಸ ಕೊಡ್ತೀನಿ, 15 ಲಕ್ಷ ತಂಬರ್ತೀನಿ. ಇಲ್ಲಿ ಯಾರು ಕೇಳಿದರು? ಯಾರು ಒಬ್ಬರು ಪ್ರತಿಭಟನೆ ಮಾಡಿದಾರಾ? ಒಬ್ಬರಾದರೂ ಪ್ರೊಟೆಸ್ಟ್ ಮಾಡಿದ್ದಾರೆ ಅಂದರೆ ಪಾರ್ಲಿಮೆಂಟ್ ಮುಂದೆ ಹೋಗಿ ಜನ ಸಂಘಟನೆಗಳು ಮಾಡಿರ್ತಾರೆ. ಕೆಲವರು ಪಬ್ಲಿಕ್ ಒಂದು ಆರ್ಗನೈಸೇಷನ್ ಮಾಡ್ಕೊಂಡು ಈ ಥರ ನೀವು ಪ್ರಾಮಿಸ್ ಮಾಡಿದ್ದೀರಾ, 12 ವರ್ಷದಿಂದ ನೀವು ಅಧಿಕಾರದಲ್ಲಿದ್ದೀರಾ, ನೀವು ಮಾಡಿದಂಥ ಪ್ರಾಮಿಸ್ಗಳನ್ನು ನೀವು ಜನಕ್ಕೆ ತಲುಪಿಸಿದ್ದೀರಾ ಅಂತಂದೇಳಿ ಒಬ್ಬನಾದರೂ ಕೇಳಿದಾನ? ಇಲ್ಲ. ಇಂಡಿವಿಜುವಲ್ಸ್ ಯಾವ ಸಂಘಟನೆ ಇಲ್ಲ. ಸಂಘಟನೆ ಮತ್ತು ಹೋರಾಟ ಇಲ್ಲದ್ರಿಂದನೇ ಇವ್ರ ಅಟ್ಟಹಾಸ ಜಾಸ್ತಿ ಆಗ್ಬಿಟ್ಟಿದೆ. ಭ್ರಷ್ಟಾಚಾರ ಮಿತಿ ಮೀರಿದೆ, ಜಾತೀಯತೆ ಮಿತಿ ಮೀರಿದೆ. ರಾಜಕಾರಣದ ಹೆಸರಲ್ಲಿ ಧರ್ಮಗಳ ಮಧ್ಯೆ ಗಲಾಟೆ ಅಂತ ತಂದಿಟ್ಟು ತಮ್ಮ ಬೇಳನ್ನು ಬೇಯಿಸ್ಕೊಳ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ. ದಿಸ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಯಾರಿಗೆ ಬ್ಲೇಮ್ ಮಾಡ್ತೀವಿ? ವೇರ್ ಯುವರ್ ಗೋಯಿಂಗ್ ಟು ಬ್ಲೇಮ್? ಆಮೇಲೆ ಇವ್ರನ್ನೆಲ್ಲ ಎದುರಕೊಂಡು ನಾವು ಇದು ಮಾಡೋಕ್ಕಾಗುತ್ತೆ ಅಂದ್ರಿ ಅಂತಾರೆ. ಈ ನಮ್ಮ ದಾವಣಗೆರೆಯಲ್ಲೇ ಏನಪ್ಪ ನೀವು ಪಬ್ಲಿಕ್ ಕೇಳಿ, ಸರ್ ಬೇಡ ಸರ್ ಅವ್ರ ಬಗ್ಗೆ ಯಾಕೆ ಸರ್ ಅಂತಾರೆ. ಯಾಕೆ ಆ ಥರ ಒಂದು ಭಯ ಸೃಷ್ಟಿ ಮಾಡಿಬಿಡ್ತಾರೆ. ದುಡ್ಡಿರೋರು ಮಾತ್ರ ಭಯ ಸೃಷ್ಟಿ ಮಾಡೋಕ್ಕೆ ಸಾಧ್ಯ. ಯಾಕೆ ದುಡ್ಡಿರುತ್ತೆ ನೋಡಿ, ಕುರುಡು ಕಾಂಚಾಣ. ಈ ನಾವೇನು ಮಾಡೋಕ್ಕಾಗುತ್ತೆ? ಹಬ್ಬ ಅಂದರೆ ನಿಮಗೆ ಕರ್ಕೊಂಡು ಒಂದು ಕಾಫಿ ಕುಡಿಸ್ಬೋದು, ನಾವು ಇನ್ನೊಂದು 20 ಜನ ಬಂದರೆ ಒಂದು ಸ್ವಲ್ಪ ತಿಂಡಿ ತಿನ್ನಿಸ್ಬೋದು. ಏನು ಮಾಡೋಕ್ಕಾಗಲ್ಲ. ಪೊಲಿಟಿಕ್ಸಲ್ಲಿ ಮೊದಲು ಖಾದಿ ಅಂಗಿ ಹಾಕ್ಕೊಂಡು, ಒಂದು ಪಂಚೆ ಹಾಕ್ಕೊಂಡು, ಒಂದು ಟವಲ್ ಹಾಕ್ಕೊಂಡು ಫಸ್ಟ್ ವಿಧಾನಸೌಧಕ್ಕೆ ಬಂದರೆ ಎಷ್ಟು ಜನ ಅದನ್ನು ಲೆಕ್ಕ ಹಾಕಿ. ಪಾರ್ಲಿಮೆಂಟಲ್ಲಿ 350 ಜನ ಫಸ್ಟ್ ಪಾರ್ಲಿಮೆಂಟಲ್ಲಿ ರಾಜರುಗಳು ಪಾರ್ಲಿಮೆಂಟಿಗೆ ಬರ್ತಾರೆ. ಕಿರೀಟ ತೆಗೆದು ಟೋಪಿ ಹಾಕೊಂಡು ಪಾರ್ಲಿಮೆಂಟಿಗೆ ಕಂಟೆಸ್ಟ್ ಮಾಡಿ ಗೆದ್ದು ಬರ್ತಾರೆ. 300 ಜನ, 450 ಸಂಸ್ಥಾನಗಳು, ಅವರೆಲ್ಲರೂ ಪೊಲಿಟಿಕ್ಸಿಗೆ ಬರ್ತಾರೆ. ಅವೆಲ್ಲವೂ ಗೊತ್ತಿರೋದು ನಿಮಗೆ. ಕರ್ನಾಟಕದಲ್ಲಿ ಹೆಂಗೆ ಆಗಿರೋದು ಅವಾಗೆಲ್ಲ. ಈಗ ನೋಡಿ, ನಾನು ಒಂದು ಬಾರಿ ಜನ ಕೇಳ್ತಾ ಇರ್ತೀನಿ, ಒಬ್ಬ MLA ಕೂಡ LH ಅಲ್ಲಿ ಇರಲ್ಲ. ಈಗ ಎಲ್ಲ MLAಗಳು ಹೊರಗಡೆ ವ್ಯವಸ್ಥಿತವಾದಂಥ ಮನೆ, ಅಪಾರ್ಟ್ಮೆಂಟು, ಗೆಸ್ಟ್ ಹೌಸು, ಸ್ಟಾರ್ ಹೋಟ್ಲು. ಯಾಕೆ ಮಾಡಿದ್ರು? LH ಬಡವರು ಪಾಪ ಇರ್ತಾರೆ. LH ಅಲ್ಲಿ ಬಂದಿರಲಿ. LH ಅಲ್ಲಿ ಅಡುಗೆ ಮಾಡ್ಕೊಳ್ರಿ ಎಷ್ಟೋ ಜನ ನಾನು ನೋಡೋದಂಗೆ MLAಗಳು. ಇವತ್ತು ಅವ್ರ ಗನ್ಮ್ಯಾನ್ಗಳು, ಅವ್ರ ಡ್ರೈವರ್ಗಳು, ಅವ್ರ PAಗಳು LH. ದಿಸ್ ಅ ಪ್ರಾಕ್ಟಿಕಲ್. ನೀವು ಅದೊಂದು ಇದು ಮಾಡಿ, ಸರ್ವೆ ಮಾಡಿ. 300 ಜನ ಏನು MLAಗಳು MLCಗಳು ಇದ್ದಾರೆ. 300 ಜನ MLA MLCಗಳು ಎಷ್ಟು ಜನ LH ಅಲ್ಲಿ ಮಲಗ್ತಾರೆ, ಅವ್ರು ವಾಸ ಮಾಡ್ತಾರೆ, ನೀವು ಸರ್ವೆ ಮಾಡಿ. ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು. ಒಬ್ಬರು ಇರಲ್ಲ ರೀ, ಅದು ಒಂದು.